ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಾಹಿ ಟುಕಡ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಸುಲಭ ಮಾಡೋಣ ಬನ್ನಿ. ಹಾಗಾದರೆ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಆಮೇಲೆ ಇದು ಸ್ವೀಟ್ ಖೋವಾ ಇದೆ. ಆಮೇಲೆ ಆಯಿಲ್ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು, 1 ಬಟ್ಲಷ್ಟು ಸಕ್ಕರೆ, ಆಮೇಲೆ ಒಂದು 5ರಿಂದ 6 ಬ್ರೆಡ್ ತೊಗೊಂಡಿದ್ದೀನಿ. 6 ಬ್ರೆಡ್ ಇದೆ. ಆಮೇಲೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದೆ. ಇದು ಪಿಸ್ತಾ ಒಂದಿಷ್ಟು ತೊಗೊಂಡಿದ್ದೀನಿ ಚಾಪ್ ಮಾಡಿ, ಮತ್ತು ಬಾದಾಮಿ ಕೂಡ ಚಾಪ್ ಮಾಡಿ ತೊಗೊಂಡಿದ್ದೀನಿ. ನಮಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಇಲ್ಲಿ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಇಲ್ಲಿ 1 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಸಕ್ಕರೆನ ನಾನು ಮಾತ್ರ ಯೂಸ್ ಮಾಡಿದ್ದೀನಿ. ಮಿಕ್ಕಿದ್ದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. 1 ಬಟ್ಲ್ ಸಕ್ಕರೆಗೆ ಅರ್ಧ ಬಟ್ಲ್ ಸಕ್ಕರೆಗೆ ನಾನಿಲ್ಲಿ 1 ಬಟ್ಲಷ್ಟು ನೀರು ತೊಗೊತೀನಿ. ಯಾಕಂದರೆ ನಮಗೆ ಇಲ್ಲಿ ಪಾಕ 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ನಮಗೆ ಬೇಕಾಗಿಲ್ಲ. ಜಸ್ಟ್ ಒಂದು ರೀತಿ ಸ್ವಲ್ಪ ಪಾಕದ ಥರ ಇದ್ದರೆ ಸಾಕು. ನಮಗೆ ಜಾಮೂನ್ಗೆಲ್ಲ ಮಾಡ್ತೀವಲ್ಲ ಆ ಥರ ಪಾಕ ಇದ್ದರೆ ಸಾಕು. ಇವಾಗ ಈ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಕಡೆ ಪಾಕ ರೆಡಿ ಆಗ್ತಾಯಿದೆ. ಆಗಲಿ ಒಂದು ಸ್ವಲ್ಪನೇ ಏಲಕ್ಕಿ ಪುಡಿನ ಉದುರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದು. ಈ ಥರ ಮಾಡ್ಕೊಳ್ಳಿ. ಕೆಲವೊಂದು ಟಿಪ್ಸ್ ಎಲ್ಲ ಇದೆ ಫ್ರೆಂಡ್ಸ್. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಫುಲ್ ವೀಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು ಇದು ಹೇಗೆ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರೋಂಥ ಸ್ವೀಟ್ ಇದು. ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ 1 ವಾರದವರೆಗೂ ನಾವು ತಿನ್ಬೋದು. ಆ ಕಡೆ ಗ್ಯಾಸ್ ಮೇಲೆ ನಾನು ಪಾಕ ಎತ್ತಿಟ್ಕೊಂಡಿದ್ದೀನಿ. ಅದು ಪಾಕ ರೆಡಿ ಆಗೋವರೆಗೂ ನಾವು ಬ್ರೆಡ್ಗಳನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಪ್ಯಾನ್ಗೆ. ಈ ಥರ ಅಗಲ ಇರೋ ಪ್ಯಾನೇ ತೊಗೊಳ್ಳಿ. ಯಾಕಂದರೆ ಬ್ರೆಡ್ ಫ್ರೈ ಮಾಡ್ತೀವಿ ಅಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಆಮೇಲೆ ಈ ಥರ ಸ್ವಲ್ಪ ಅಗಲ ಇರುವಂಥ ಪಾತ್ರೆ ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕಂದರೆ ಬ್ರೆಡ್ ಎಲ್ಲ ಕಡೆಯಿಂದನೂ ಫ್ರೈ ಆಗಬೇಕಲ್ಲ, 4 ಕಡೆಯಿಂದನೂ. ಅದಕ್ಕೆ ನೀಟಾಗಿ ಸ್ವಲ್ಪ ಎಣ್ಣೆಲಿ ಡಿಪ್ ಆಗೋ ಥರ ಎಣ್ಣೆ ತೊಗೊಳ್ಳಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಎಣ್ಣೆ ಬಿಸಿ ಆಗೋವರೆಗೂ ನಾವಿಲ್ಲಿ ಬ್ರೆಡ್ ಸ್ಲೈಸಸ್ನ, ಇದು ಎಂಡ್ಸ್ ಏನಿರುತ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಎಂಡ್ಸ್ ಇದ್ದರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಎಲ್ಲ ಎಂಡ್ಸ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಕಿದ ಬ್ರೆಡ್ನು ಇದೇ ಥರನೂ ಮಾಡ್ಕೋತಾ ಇದ್ದೀನಿ. ಸೇಮ್ ಪ್ರೊಸೆಸ್ಸಲ್ಲೇ 6 ಬ್ರೆಡ್ನು ಅದೇ ಥರ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ, ಯಾವ ಕ್ವಾಂಟಿಟಿಲಿ ಬೇಕೋ ನೀವು ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂಥ ಸ್ವೀಟ್ ಡಿಶ್ ಇದು ಶಾಹಿ ಟುಕಡ. ಮಕ್ಕಳಿಂದ ದೊಡ್ಡವರು ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಫ್ರೆಂಡ್ಸ್ ಮನೆಗೆ ಬಂದರೆ ನಾವು ನಾರ್ಮಲಿ ಜಾಮೂನು ಅದು ಇದು ಸ್ವೀಟ್ ಅಂತ ಮಾಡಿರ್ತೀವಿ. ಈ ಥರ ಸ್ವೀಟ್ ಒಂದು ಸರ್ತಿ ಮಾಡಿಕೊಡಿ. ಖಂಡಿತವಾಗ್ಲೂ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ತುಂಬ ಖುಷಿ ಪಡ್ತಾರೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಬ್ರೆಡ್ನ ಒಂದೊಂದಾಗೆ ಫ್ರೈ ಮಾಡ್ಕೊತೀನಿ. ಯಾವ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಗೋಲ್ಡನ್ ಕಲರ್ ಬರಬೇಕು. ಫುಲ್ ಸೀದೋಗೋ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಫುಲ್ ಹೈ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡ್ಬಿಟ್ರೆ ಬ್ರೆಡ್ಡು ಕಪ್ಪಗಾಗ್ಬಿಡುತ್ತೆ. ಆಮೇಲೆ ನಮಗೆ ಬ್ರೆಡ್ಡಲ್ಲಿ ಬೇಕಾಗಿರುವಂಥ ಕ್ರಂಚಿನೆಸ್ ನಮಗೆ ಸಿಗಲ್ಲ. ಬ್ರೆಡ್ ಇಲ್ಲಿ ಕ್ರಂಚಿ ಆಗಬೇಕು, ಟೋಸ್ಟ್ ಥರ. ಸ್ವಲ್ಪ 5-5 ನಿಮಿಷಕ್ಕೆ ಒಂದು ಸರ್ತಿ ಈ ಥರ ನಾವು ಟರ್ನ್ ಮಾಡಿಕೊಂಡು ಬಿಸಿ ಮಾಡ್ಕೋತಾನೆ ಇರಬೇಕಾಗುತ್ತೆ ಬ್ರೆಡ್ನ. ನೋಡಿ, ಈ ಕಲರ್ ಬರಬೇಕು ನಮಗೆ ಬ್ರೆಡ್ಡು. ಈ ಕಲರ್ ಬಂದಿದೆ ಸಾಕು. ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋದರೆ ಸೀದೋಗುತ್ತೆ. ಪರ್ಫೆಕ್ಟಾಗಿ ಬ್ರೆಡ್ಗೆ ನಮಗೆ ಕಲರ್ ಬಂದಿದೆ. ಆಮೇಲೆ ಕ್ರಂಚಿನೆಸ್ ಕೂಡ ಬಂದಿದೆ. ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಕಿದ ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ. ಸೇಮ್ ಪ್ರೊಸೆಸ್ಸಲ್ಲೇ ಯಾವ ಥರ ನಾನು ಫಸ್ಟ್ ಬ್ರೆಡ್ಗಳನ್ನ ಫ್ರೈ ಮಾಡ್ಕೊಂಡಿದ್ದೀನೋ ಅದೇ ಥರನೇ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಪಾಕ ಕೂಡ ಕುದೀತಾ ಇದೆ. ಇದು 1 ಎಳೆ 2 ಎಳೆ ಪಾಕ ಬೇಡ. ನಮಗೆ ಜಾಮೂನ್ಗೆ ನಾವು ಪಾಕ ಮಾಡ್ಕೋತೀವಲ್ಲ ಆ ಥರ ಬರಬೇಕು. ಅದು ಕುದೀತಾ ಇದೆ, ಕುದಿಲಿ ಪಾಕ ಆ ಕಡೆ. ನೋಡಿ, ಸೆಕೆಂಡ್ ಬ್ರೆಡ್ ಕೂಡ ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಆಗಿದೆ. ಇದು ಕೂಡ ತೆಗೆದು ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾನು. ಮಿಕ್ಕಿದ ಬ್ರೆಡ್ಗಳನ್ನೆಲ್ಲ ಸೇಮ್ ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಮಿಕ್ಕಿದ ಬ್ರೆಡ್ಗಳನ್ನೆಲ್ಲ ನಾನು ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಎಲ್ಲ ಬ್ರೆಡ್ಗಳನ್ನೂ ಫ್ರೈ ಮಾಡ್ಕೊಂಡಿದ್ದಾಯಿತು. ಈ ಥರ ನಾನು ಕೈಯಿಂದ ಎತ್ತಿ ಹಿಂಗೆ ಹೊಡಿತಾ ಇದ್ದರೆ ಕಟ್ ಅಂತ ಸೌಂಡ್ ಬರ್ತಾಯಿದೆ. ತುಂಬಾ ಕ್ರಿಸ್ಪಿಯಾಗಿ ಆಮೇಲೆ ಹಾರ್ಡಾಗಿ ಆಗಿದೆ ಫ್ರೆಂಡ್ಸ್. ಇದೇ ಥರ ನಮಗೆ ಬ್ರೆಡ್ಗಳು ಬೇಕು. ಇನ್ನು ಈ ಕಡೆ ನಾನು 1/2 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಇದು ಫುಲ್ ಫ್ಯಾಟ್ ಮಿಲ್ಕು. ಆದಷ್ಟು ಫುಲ್ ಫ್ಯಾಟ್ ಮಿಲ್ಕೇ ತೊಗೊಳ್ಳಿ ಶಾಹಿ ಟುಕಡ ಮಾಡೋವಾಗ. ಈ ಕಡೆ ಪಾಕ ಕೂಡ ನೋಡಿ ಫ್ರೆಂಡ್ಸ್ ಆಗ್ತಾಯಿದೆ. ಸಾಕು, ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ನಮಗೆ ಯಾವ ಥರ ಪಾಕ ಬೇಕೋ ಆ ಥರ ಆಗಿದೆ. ನಾವು ಜಾಮೂನ್ ಮಾಡ್ತೀವಲ್ಲ ಆ ಥರ ಪಾಕ ಬೇಕು, ಆ ಥರ ಆಗಿದೆ ಫ್ರೆಂಡ್ಸ್. ಇವಾಗಿದು ಹಾಲು ಚೆನ್ನಾಗಿ ಬಾಯ್ಲ್ ಬರಬೇಕು ನಮಗೆ. ಇವಾಗ ಹಾಲು ಕೂಡ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಶುಗರ್ನ ಹಾಕೋತಾ ಇದ್ದೀನಿ. 1-2ರಿಂದ 2.5 ಟೀ ಸ್ಪೂನಷ್ಟು ಅಷ್ಟೇ ಶುಗರ್ನ ಹಾಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಾವು ಬ್ರೆಡ್ನ ಕೂಡ ಶುಗರ್ ಸಿರಪಲ್ಲಿ ಡಿಪ್ ಮಾಡ್ತೀವಲ್ಲ, ತುಂಬ ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸ್ವೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಶುಗರ್ ಎಲ್ಲ ಮೆಲ್ಟ್ ಆಗಲಿ.
ಚೆನ್ನಾಗಿ ಹಾಲನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡ್ಕೋತಾನೆ ಇರಬೇಕಾಗುತ್ತೆ ಹಾಲನ್ನ. ಇವಾಗ ಶುಗರ್ ಹಾಕ್ಕೊಂಡಿದ್ದೀನಿ, ಶುಗರ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಲಿ. ಆ ಶುಗರ್ ಎಲ್ಲ ಮೆಲ್ಟಾಗಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡಿರಿ. ಹಾಲು ಚೆನ್ನಾಗಿ ಅವಾಗವಾಗ 5 ನಿಮಿಷಕ್ಕೊಂದ್ಸಲ ಮಿಕ್ಸ್ ಮಾಡ್ಕೋತಾನೆ ಇರಿ. ಇವಾಗ ಹಾಲು ಗಟ್ಟಿ ಆಗೋವರೆಗೂ ನಾವು ಸೆಕೆಂಡ್ ಪ್ರೊಸೆಸ್ ಕಡೆ ಹೋಗೋಣ. ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ವೆನೆಲ್ಲಾ ಫ್ಲೇವರ್ದು, ಎನಿ ಫ್ಲೇವರ್ನು ತೊಗೋಬೋದು, ಬಟ್ ವೆನೆಲ್ಲಾ ಫ್ಲೇವರೇ ಸಜೆಸ್ಟ್ ಮಾಡ್ತೀನಿ ನಾನು ಇಲ್ಲಿ. ಇದು ಲಂಗ್ಸ್ ಫ್ರೀ ಆಗೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಲಮ್ಸ್ ಎಲ್ಲ ಫ್ರೀ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಹಾಲು ಒಳಗಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದು ಕಸ್ಟರ್ಡ್ ಪೌಡ್ರ್ ಏನಿದೆಯಲ್ಲ, ಮಿಕ್ಸ್ ಮಾಡ್ಕೊಳ್ಳೋವಾಗ ಹಾಲು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು, ಆವಾಗಲೇ ಅದು ಲಂಗ್ಸ್ ಫ್ರೀ ಆಗೋದು. ನೋಡಿ, ಇವಾಗ ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಹಾಲು ಥಿಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡು, ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಥಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಲಿಗೆ. ಇವಾಗ ಹಾಲು ಚೆನ್ನಾಗಿ ಬಾಯ್ಲ್ ಆಗಲಿ. ನಾನಿಲ್ಲಿ ಮಿಕ್ಕಿದ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪನೇ ಡ್ರೈ ಫ್ರೂಟ್ಸ್ನ ಇದ್ರ ಜೊತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ಗಟ್ಟಿ ಗಟ್ಟಿ ಆಗ್ತಾನೆ ಇರುತ್ತೆ, ಕೆಳಗಡೆ ತಳ ಹಿಡಿತಾನೆ ಇರುತ್ತೆ. ಹಾಗೆ ಸ್ಪೂನ್ನ ಸ್ವಲ್ಪ ಅಲ್ಲಾಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಆಮೇಲೆ ಇದು ಸ್ವೀಟ್ ಖೋವಾ ಇದೆ, ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕ್ರಷ್ ಮಾಡಿ ಕೈಯಿಂದ. ಸ್ವೀಟ್ ಖೋವಾ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ನೀಟಾಗಿ ಸೌಂಟಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು. ಆಮೇಲೆ ಇದನ್ನು ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ 2 ನಿಮಿಷಕ್ಕೊಂದು ಸರ್ತ ನಾವು ಹಾಲು ಕಡೆ ನಾವು ಗಮನ ಕೊಡ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ತಳ ಹಿಡಿದ್ರೆ ಫ್ರೆಂಡ್ಸ್ ಅದು ಒಂಥರ ಸ್ಮೆಲ್ ಬರುತ್ತೆ, ಆವಾಗ ಈ ಶಾಹಿ ಟುಕಡ ಅದ್ರ ಫುಲ್ ಫ್ಲೇವರ್ನೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸ್ ಕೆಲಸ. ಆಮೇಲೆ ಅದ್ರ ಮುಂದೆನೇ ನಿಂತ್ಕೋಬೇಕು ನಾವು ಶಾಹಿ ಟುಕಡ ಮಾಡಬೇಕು ಅಂದಾಗ. ಅದು ಫುಲ್ ರೆಸಿಪಿ ಆಗೋವರೆಗೂ ಅದ್ರ ಮುಂದೆನೇ ನಿಂತ್ಕೋಬೇಕು. ಇವಾಗ ಇಲೈಚಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅಂದರೆ ಏಲಕ್ಕಿ ಪುಡಿನ 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಶಾಹಿ ಟುಕಡ ರೆಸಿಪಿಗೆ ಆದಷ್ಟು ಏಲಕ್ಕಿನ ಜಾಸ್ತಿನೇ ಬಳಸಿ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಏಲಕ್ಕಿಯಿಂದನೇ ಇದ್ರ ಫ್ಲೇವರ್ ಜಾಸ್ತಿ ಆಗೋದು. ನೋಡಿ, ಹಾಗೆ ನಾನು ಕಂಟಿನ್ಯೂಸ್ಲಿ ಸ್ಟರ್ ಮಾಡ್ತಾನೆ ಇದ್ದೀನಿ. ನೋಡಿ, ಥಿಕ್ನೆಸ್ ನೋಡ್ತಾ ಇರ್ಬೋದು. ಸಾಕು ಫ್ರೆಂಡ್ಸ್, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಥಿಕ್ ಮಾಡ್ಕೊಂಡ್ಬಿಟ್ರೆ ತಣ್ಣಗಾದ್ಮೇಲೆ ಇನ್ನೂ ಥಿಕ್ ಆಗಿಬಿಡುತ್ತೆ. ಸಾಕು, ನಮಗೆ ಎಷ್ಟು ಬೇಕು, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದು ಏನದು ಹಾಲ್ದು ಮಿಕ್ಸರ್ ಇದೆಯಲ್ಲ, ತಣ್ಣಗಾಗಲಿ. ಅದು ತಣ್ಣಗಾಗೋವರೆಗೂ ನಾನು ಇದು ಬ್ರೆಡ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಶುಗರ್ ಸಿರಪ್ ಒಳಗಡೆ ಒಂದು 2 ನಿಮಿಷ ಡಿಪ್ ಮಾಡಿ ಬಿಟ್ಟು ಆಮೇಲೆ ಎತ್ತಿ ತೆಗಿತೀನಿ ಫ್ರೆಂಡ್ಸ್. ಇನ್ನೊಂದು, ಶುಗರ್ ಸಿರಪ್ ಸ್ವಲ್ಪ ಬಿಸಿ ಇರಬೇಕು, ಫುಲ್ ಬಿಸಿ ಬೇಡ, ಸ್ವಲ್ಪ ಬಿಸಿ ಇರಬೇಕು, ಉಗುರು ಬೆಚ್ಚಗಿರಬೇಕು. ಆವಾಗಲೇ ಶುಗರ್ ಸಿರಪ್ಪಲ್ಲಿ ನಾವು ಬ್ರೆಡ್ನ ಡಿಪ್ ಮಾಡಿದಾಗ ಅದು ಎಲ್ಲ ಶುಗರ್ ಸಿರಪ್ನ ಹಿಡ್ಕೊಳ್ಳುತ್ತೆ ಬ್ರೆಡ್ಡು, ಇಲ್ಲಾಂದರೆ ಹಿಡ್ಕೊಳ್ಳಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು 2 ನಿಮಿಷ ಬಿಟ್ಬಿಡಿ. ಅದರೊಳಗಡೆ 2 ಸೈಡ್ ಕಡೆಯಿಂದನೂ 2 ಕಡೆಯಿಂದನೂ ಮಿಕ್ಸ್ ಮಾಡ್ತಾ ಹೊಳಿಸಿ ನಾವು ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಬೇಕು. ಶುಗರ್ ಸಿರಪ್ಪಲ್ಲಿ ಒಂದು 2 ನಿಮಿಷ ಡಿಪ್ ಮಾಡಿದ್ಮೇಲೆ ಈ ಥರ ತೆಗೆದು ಬೇರೆ ಪಾತ್ರೆಗೆ, ನೀವು ಯಾವ ಪಾತ್ರೆಯಲ್ಲಿ ಶಾಹಿ ಟುಕಡನ ಸೆಟ್ ಮಾಡ್ತಿರೋ ಆ ಪಾತ್ರೆಗೆ ಬ್ರೆಡ್ಗಳನ್ನ ಹಾಕೊಂಡ್ಬಿಡಿ ಒಂದೊಂದಾಗಿ. ನೋಡಿ, ಮಿಕ್ಕಿದ ಬ್ರೆಡ್ಗಳನ್ನು ಸೇಮ್ ಇದೇ ಪ್ರೊಸೆಸ್ಸಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಬ್ರೆಡ್ನು ನಾನು ಒಂದು ಪಾತ್ರೆಗೆ ಶುಗರ್ ಸಿರಪ್ಪಲ್ಲಿ ಎದ್ದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಕಿ ಶುಗರ್ ಸಿರಪ್ನ ಸ್ವಲ್ಪ ನಾನು ಹಾಕೋತಾ ಇದ್ದೀನಿ. ಫುಲ್ ಶುಗರ್ ಸಿರಪ್ನ ಹಾಕೊಳ್ಳಲ್ಲ, ಅದು ಏನು ಪಾತ್ರೆಯಲ್ಲಿ ಮಿಕ್ಕಿತ್ತೋ ಅದರಲ್ಲಿ ಅರ್ಧ ಹಾಕೋತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಸ್ವಲ್ಪ ಹಿಡ್ಕೊಳ್ಳಿ ಶುಗರ್ ಸಿರಪ್ ಅಂತ. ನೋಡಿ, ಫುಲ್ ಡ್ರೈ ಆಗಿದೆ ಫ್ರೆಂಡ್ಸ್, ಶುಗರ್ ಸಿರಪ್ ಎಲ್ಲ ಹಿಡ್ಕೊಂಡಿದ್ದಾಗಿದೆ. ಆಮೇಲೆ ಈ ಕಡೆ ಏನು ಅದನ್ನು ಶಾಹಿ ಟುಕಡ ಅದು ಲಿಕ್ವಿಡ್ ಇತ್ತಲ್ಲ, ಅದನ್ನು ಕೂಡ ನೋಡಿ ರಬಡಿ ಥರ ನಾನು ಏನು ಮಾಡಿದ್ನಲ್ಲ ಅದು ಕೂಡ ತಣ್ಣಗಾಗಿದೆ. ಇವಾಗ ನಿಧಾನಕ್ಕೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಥರ ಸ್ವೀಟ್ನು ನೀವು ತಿಂದಿರ್ತೀರಾ, ಒಂದು ಸರ್ತಿ ಈ ಸ್ವೀಟ್ನು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಆಮೇಲೆ ಈ ಮಿಕ್ಸರ್ನ ಬ್ರೆಡ್ ಮೇಲೆ ಹಾಕುವಾಗ ತಣ್ಣಗಿರಬೇಕು ಫ್ರೆಂಡ್ಸ್, ಮೇನ್ ಅದನ್ನು ನೆನಪಿಟ್ಕೊಳ್ಳಿ ನೀವು. ಬಿಸಿ ಬಿಸಿ ಏನಾದರೂ ಹಾಕಿದ್ರೆ ಫುಲ್ಲು ಗಂಜಿ ಥರ ಆಗೋಗ್ಬಿಡುತ್ತೆ ಬ್ರೆಡ್ಡು. ಆಮೇಲೆ ಇದನ್ನು ಒಂದೊಂದು ಕಡೆ ಬ್ರೆಡ್ ಪುಡ್ಡಿಂಗ್ ಅಂತಲೂ ಕರೀತಾರೆ. ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು. ಒಂದು ಸರ್ತಿ ಟ್ರೈ ಮಾಡಿದ್ರೆ ಡಿಫ್ರೆಂಟಾಗಿ ಮನೆಯವರು ಡಿಫ್ರೆಂಟ್ ಆಗಿರುವಂಥ ರೆಸಿಪಿನೂ ಟ್ರೈ ಮಾಡ್ದಂಗೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನಬೇಕಂದ್ರೆ 500 to 600 rupees ನಾವು ಪೇ ಮಾಡಬೇಕಾಗುತ್ತೆ 1 kg. ಇದು ಆರಾಮಾಗಿ ಮನೇಲಿ ನೀವೇನು ಒಂದು 5 ಬ್ರೆಡ್ ಆದರೆ ಸಾಕಪ್ಪ, ಅದಕ್ಕಿಂತ ಜಾಸ್ತಿ ಏನು ಬೇಡ. ಒಂದು 5-6 ಬ್ರೆಡ್, ಒಂದು 1/2 ಲೀಟರ್ ಹಾಲು ಅಂದರೆ ಒಂದು 100 ರೂಪಾಯಿದಲ್ಲೇ ನೀವು ಶಾಹಿ ಟುಕಡನ 1 kgವರೆಗೂ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಮೇಲೆಯಿಂದ ಆಮಂಡ್ಸು ಮತ್ತು ಪಿಸ್ತಾನ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ, ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಮೇಲೆ ಗಾರ್ನಿಷ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸಿಂದ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು. ನಾವು ಅದನ್ನು ತಿನ್ನುವಾಗ ತುಂಬ ಅಂದರೆ ಪ್ರತಿಯೊಂದು ಬೈಟ್ಗೆ ನಮಗೆ ಅದು ಡ್ರೈ ಫ್ರೂಟ್ಸು, ಏಲಕ್ಕಿ ಫ್ಲೇವರು, ಶುಗರ್ ಸಿರಪ್ ಫ್ಲೇವರ್ ಎಲ್ಲನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಫ್ರಿಜ್ಜಲ್ಲಿ ಎತ್ತಿಟ್ಟು ಒಂದು 2 ಅವರ್ ನಾನು ಫ್ರಿಜ್ಜಲ್ಲಿ ಬಿಟ್ಬಿಟ್ಟಿದ್ದೆ. ಇದನ್ನು ಹಾಗೆ ಮಾಡಿದ ತಕ್ಷಣ ತಿನ್ನೋಕೆ ಹೋಗಬೇಡಿ. 2 ಅವರ್ ಫ್ರಿಜ್ಜಲ್ಲಿಟ್ಟು ಆಮೇಲೆ ಚಿಲ್ಡ್ ಆಗಿರೋದನ್ನು ಸರ್ವ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಮಗೆ 2 ಅವರ್ ಆದಮೇಲೆ ನಾನು ಫ್ರಿಜ್ಜಿಂದ ತೆಗೆದು ತೋರಿಸ್ತಾ ಇದ್ದೀನಿ.
ನೋಡಿ ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಬ್ರೆಡ್ ಎಲ್ಲಾದರೂ ಕಾಣಿಸ್ತಾ ಇದೆಯಾ ಹೇಳಿ, ಅಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ, ಎಲ್ಲ ಕಡೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟ್ರೈ ಮಾಡಿ ರೆಸಿಪಿ ಕೂಡ ನೀವು. ಈ ನನ್ನ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ, ಅವರು ಕೂಡ ಖುಷಿ ಆಗ್ತಾರೆ ಫ್ರೆಂಡ್ಸ್. ಅವರು ಕೂಡ ಟ್ರೈ ಮಾಡೋಕ್ಕೆ ಹೇಳಿ ನಿಮ್ಮ ಮನೇಲಿ ಇರೋರ್ಗು ಈ ರೆಸಿಪಿನ ಕಳಿಸಿ, ಅವರು ಕೂಡ ಖುಷಿ ಪಡ್ತಾರೆ ಈ ರೆಸಿಪಿನ ಅವ್ರಿಗೆ ಶೇರ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಯಾಕಂದರೆ ಈ ಡೆಸರ್ಟ್ ಏನಿದೆಯಲ್ಲ ಆರಾಮಾಗಿ ವಾರದವರೆಗೂ ಒಂದು ಸರ್ತಿ ಮಾಡಿದ್ರೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.